welcome to my show and this is MC Vijay Kausalya. ಮೈಸೂರಿನಲ್ಲಿ ಕೊರಗಜ್ಜನ ದೇವಾಲಯ. ಈ ಒಂದು ಕೊರಗಜ್ಜನ ದೇವಾಲಯಕ್ಕೆ ತಲುಪಬೇಕಾದಂಥ ದಾರಿ ಯಾವ ರೀತಿ, ರೂಟ್ ಮ್ಯಾಪ್ ಯಾವುದು ಅನ್ನೋದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಮೈಸೂರಿನ ರಿಂಗ್ ರೋಡ್ನಲ್ಲಿರುವಂಥ ಆದಿತ್ಯ ಸರ್ಕಲ್ನಲ್ಲಿ ನಾನಿದ್ದೀನಿ. ರಿಂಗ್ ರೋಡ್ ಅಂತ ಅಂದಿದ ತಕ್ಷಣ ಈಗ ನಾನು ನಿಂತಿರುವಂಥ ಬಲಭಾಗದಲ್ಲಿ ನಿಮಗೆ ಸಾರಾ ಮಹೇಶ್ ಚೌಲ್ಟ್ರಿ ಅಥವಾ ಆಂದೋಲನ ಸರ್ಕಲ್ ಏನಿದೆ ಟುವರ್ಡ್ಸ್ ನೀವು ಆ ಕಡೆಯಿಂದ ರಿಂಗ್ ರೋಡ್ನಲ್ಲಿ ಬರಬೇಕು, ಅಂದರೆ ದಟ್ಗಳ್ಳಿ ಮಾರ್ಗವಾಗಿ ಬರುವಂಥ ಒಂದು ರಸ್ತೆ. ಇನ್ನು ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇರುವಂಥ ಒಂದು ರಿಂಗ್ ರೋಡ್ ಏನಿದೆ ಇದು ನಿಮಗೆ ನಂಜನಗೂಡು ಅಥವಾ ನಾವು ಊಟಿ ಹೋಗುವಂಥ ಟಚ್ ಆಗುವಂಥ ರಿಂಗ್ ರೋಡ್ ಏನಿದೆ ಆ ಒಂದು ರಿಂಗ್ ರೋಡ್. ಸೊ ಎಲ್ ಶೇಪ್ನಲ್ಲಿ ಇರುವಂಥ ಈ ಒಂದು ರೋಡ್ನಲ್ಲಿ ಕಾರ್ನರಲ್ಲಿ ಕಾಣಿಸ್ತಾ ಇರುವಂಥದ್ದು ಆದಿತ್ಯ ಸರ್ಕಲ್. ಈ ಮಾರ್ಗವಾಗಿ ಹೋಗೋದ್ರಿಂದ ನಾವು ಒಂದು ಕೊರಗಜ್ಜನ ದೇವಾಲಯವನ್ನು ತಲುಪ್ಬೋದು. ಹಾಗೆ ಮೊದಲು ಏನು ಸಾಕಷ್ಟು ಜನ ಹೋಗ್ತಾಯಿದ್ರು, ಆ ಮಾರ್ಗ ಈಗ ಸ್ಥಗಿತಗೊಂಡಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅಲ್ಲಿ ಯಾರಿಗೆ ಹೋಗಲಿಕ್ಕೆ ಅಂದರೆ ಪಬ್ಲಿಕ್ಕಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲದೆ ಇರುವಂಥ ಕಾರಣದಿಂದ ಕೊರಗಜ್ಜನ ದೇವಾಲಯಕ್ಕೆ ಅಫಿಷಿಯಲಿ ಈ ರೂಟನ್ನು ಹೋಗುವಂತೆ ಹಾಗೆ ಒಂದು ಬೋರ್ಡ್ಗಳನ್ನು ಕೂಡ ಹಾಕಿರುವಂಥದ್ದು. ಬನ್ನಿ ಹಾಗಾದರೆ ಇವತ್ತು ನಮ್ಮ ಟ್ರಾವೆಲಿಂಗ್ನಲ್ಲಿ ನಿಮಗೆ ತುಂಬ ಸೂಕ್ಷ್ಮವಾಗಿ ಯಾವ್ಯಾವ ರೂಟ್ನಲ್ಲಿ ಹೋದರೆ ನೀವು ಕೊರಗಜ್ಜನ ದೇವಾಲಯವನ್ನು ತಲುಪ್ಬೋದು ಅಂತ ಹೇಳೋಣ. ಸೊ ಹಿಯರ್ ವಿ ಗೋ ವಿತ್ ಅ ರೂಟ್ ಮ್ಯಾಪ್. ಇಲ್ಲಿ ನಿಮಗೆ ಒಂದು ಬೋರ್ಡ್ ಕಾಣುತ್ತೆ, ಲಿಂಗಬುದ್ಧಿಪಾಳ್ಯ ಅಥವಾ ಆರ್.ಟಿ. ನಗರ್ ಅಂತ. ಇಲ್ಲಿ ನಿಮಗೆ ಒಂದು ಫ್ಲೆಕ್ಸ್ ಕೊರಗಜ್ಜನ ದೇವಾಲಯಕ್ಕೆ ದಾರಿ ಅಂತ ಟುವರ್ಡ್ಸ್ ಆದಿತ್ಯ ಸರ್ಕಲ್ಗೆ ತೋರಿಸುವಂಥದ್ದು. ಸೊ ಅದನ್ನು ನೀವು ಆ ಬೋರ್ಡ್ನ ಫಾಲೋ ಮಾಡ್ತಾ ಹೋಗಬೇಕು. ಸೊ ಈಗ ನಾನು ಆದಿತ್ಯ ಸರ್ಕಲ್ ಕಡೆಗೆ ಟರ್ನ್ ತೊಗೊತಾ ಇದ್ದೀನಿ. ಸೊ ಕೇರ್ಗಳ್ಳಿ ಹಾಗೆ ಸೋಮನಾಥ್ ನಗರ ಅನ್ನುವಂಥ ಒಂದು ಬೋರ್ಡ್ ಇದೆ, ಆ ಒಂದು ದಾರಿಯಲ್ಲಿ ಹೋಗಬೇಕು. ಸೊ ಆಲ್ಮೋಸ್ಟ್ ಇದು ನ್ಯೂಲಿ ಎಕ್ಸ್ಟೆನ್ಷನ್ ಏರಿಯಾ, ಜಾಸ್ತಿ ಇನ್ನೂ ಮನೆಗಳು ಕನ್ಸ್ಟ್ರಕ್ಷನ್ ಆಗಿಲ್ಲ. ಸೊ ಇಲ್ಲಿ ಒಳಗಡೆ ಹೋದರೆ ನಮಗೆ ರೂಟ್ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಒಂದು ಟೀ ಅಂಗಡಿ ಹತ್ರನೂ ಕೂಡ ಅದರದ್ದೊಂದು ಬೋರ್ಡ್ ಕಾಣಿಸ್ತಾ ಇದೆ, ಒಂದು ಊಟದ ಅಂಗಡಿ ಹತ್ರ. ಅಲ್ಲೂ ಕೂಡ ಕೊರಗಜ್ಜನ ದೇವಾಲಯಕ್ಕೆ ದಾರಿ ಅನ್ನುವಂಥ ಒಂದು ರೂಟ್ ಅಗೇನ್ ಅದು ಕೂಡ ನಮಗೆ ಸ್ಟ್ರೇಟ್ ದಾರಿಯನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ರಿಂಗ್ ರೋಡ್ ಅಥವಾ ಲಿಂಗಬುದ್ಧಿಪಾಳ್ಯ, ಆರ್.ಟಿ. ನಗರ್, ದಟ್ಗಳ್ಳಿ, ರಾಜರಾಜೇಶ್ವರಿ ನಗರ ಈ ಭಾಗದಲ್ಲಿರುವಂಥವ್ರಿಗೆ ಇದು ಸ್ವಲ್ಪ ಹತ್ರ ರೂಟ್ ಆಗಿರುತ್ತೆ. ಸ್ವಲ್ಪ ಸಿಟಿ ಭಾಗದಿಂದ ಬರ್ತಿರೋವಂಥವ್ರಿಗೆ ಅಂದರೆ ಮೇಯ್ನ್ ಸಿಟಿ ಭಾಗದಿಂದ ಬರ್ತಿರೋರಿಗೆ ಒಂದು 8ರಿಂದ 10 ಕಿಲೋಮೀಟರ್ ದೂರ ಇರಬಹುದು ಅಂತ ಭಾವಿಸ್ತೀನಿ. ಹಾಗೆ ಕಾರ್ನಲ್ಲಿ ಮತ್ತು ಟೂ ವೀಲರ್ನಲ್ಲಿ ಎರಡೂ ಕನ್ವೀನಿಯೆಂಟಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಕಾರ್ನಲ್ಲಿ ಹೋಗುವಂಥವ್ರಿಗೂ ಕೂಡ ರೂಟ್ ಚೆನ್ನಾಗೇ ಇರೋದ್ರಿಂದ ನೀವು ಕಾರ್ನಲ್ಲಾಗಿರ್ಬೋದು ಅಥವಾ ಟೂ ವೀಲರ್ನಲ್ಲಾಗಿರ್ಬೋದು ಹೋಗೋದಕ್ಕೆ ಕನ್ವೀನಿಯೆಂಟ್ ಆಗಿದೆ. ಸೊ ಈ ರೋಡ್ನ ಡೆಡ್ ಎಂಡಿಗೆ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಡೆಡ್ ಎಂಡ್ನಲ್ಲಿ ಕೂಡ ನಮಗೆ ಒಂದು ಬೋರ್ಡ್ ಎಗೇನ್ ಅವ್ರದ್ದು ರೂಟ್ ಮ್ಯಾಪ್ ಕಾಣಿಸ್ತಾ ಇದೆ. ಪ್ರಜ್ಞಾ ಕುಟೀರ ಆಯುರ್ವೇದ ತಪೋವನ ಅಂತ ಇದೆ, ಅದರ ಮುಂಭಾಗದಲ್ಲೇ ನಮಗೆ ಮತ್ತೆ ಕೊರಗಜ್ಜನ ರೂಟ್ ಮ್ಯಾಪ್ ಅದು ಇಂಡಿಕೇಟ್ ಮಾಡ್ತಾ ಇದೆ ಟುವರ್ಡ್ಸ್ ದ ರೈಟ್. ಇಲ್ಲಿ ತನಕ ಆಲ್ಮೋಸ್ಟ್ ರೋಡ್ ತುಂಬ ಚೆನ್ನಾಗಿತ್ತು, ಇಲ್ಲಿಂದ ಸ್ವಲ್ಪ ಕಚ್ಚಾ ರೋಡ್ ಇದೆ, ಬಟ್ ವಿಶಾಲವಾದಂಥ ರಸ್ತೆ. ಬಹುಶಃ ಅಷ್ಟು ರೋಡ್ನ ಕಂಡುಹಿಡಿಯೋದು ಕಷ್ಟ ಆಗಲ್ಲ, ಎಲ್ಲ ಕಡೆನೂ ಫ್ಲೆಕ್ಸ್ಗಳು ಹಾಕಿರೋದ್ರಿಂದ. ಮತ್ತೊಂದು ದಾರಿ ಇಲ್ಲಿ ನಿಮಗೆ ರೈಟ್ ಒಂದು ಲೆಫ್ಟ್ ಒಂದು ಹೋಗುತ್ತೆ, ಆದರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಹಾಕಿದ್ದಾರೆ. ಒಂದು ಸೇಮ್ ಫ್ಲೆಕ್ಸ್ ಇದೆ ಮತ್ತು ಕೊರಗಜ್ಜನ ದೇವಸ್ಥಾನಕ್ಕೆ ದಾರಿ, ವೇ ಟು ಕೊರಗಜ್ಜ ಟೆಂಪಲ್, ಆರ್.ಟಿ. ನಗರ್ ಮೂಲಕ ಇರುವಂಥ ಈ ದಾರಿಯಲ್ಲಿ ನಾವು ಲೆಫ್ಟ್ ತಗೋತಾ ಇದ್ದೀವಿ.
ಬಹುಶಃ ಹೊಸಬರು ಈ ರೂಟಿಗೆ ಬರುವಂಥವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಈ ಜಾಗ. ಯಾಕೆಂದರೆ ಇದು ಇನ್ನೂ ಅಷ್ಟೊಂದು ಮಾಡರ್ನೈಸ್ಡ್ ಆಗಿಲ್ಲದೆ ಇರೋ ಜಾಗ. ಅಂದರೆ ಈಗಷ್ಟೇ ಇಲ್ಲಿ ಜನ ಸಂಖ್ಯೆ ಬಂದು ಸೇರ್ಕೊತಾ ಇರೋದು. ಆದರೆ ದೇವಸ್ಥಾನ ಬೆಳಗ್ಗೆ 8ರಿಂದ ಸಂಜೆ 5 ತನಕ ಇರುತ್ತೆ. ಸೊ ಬೆಳಗಿನ ಸಮಯದಲ್ಲಿ ಅಂದರೆ ಮಾರ್ನಿಂಗ್ ಟೈಮ್ ಬರೋರಿಗೆ ಈಸಿಯಾಗಿ ರೋಡ್ನ ಲೊಕೇಟ್ ಮಾಡ್ಬೋದು. ಬೈ ಚಾನ್ಸ್ ಏನಾದರೂ ಸಂಜೆ ಮೇಲೆ ಬರ್ತೀವಿ ಅಂದರೆ ರೋಡ್ನ ಲೊಕೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ಈಗ ತೋರಿಸ್ತಾ ಇರುವಂಥದ್ದು ಇದು ಅಫಿಷಿಯಲ್ ರೂಟು. ಈ ಮುಂಚೆ ಕೆಲವೆಲ್ಲ ಬೇರೆ ರೂಟ್ಸ್ಗಳನ್ನು ನೋಡಿರ್ತೀರ. ಆದರೆ ಆ ರೂಟಲ್ಲಿ ಇವಾಗ ಯಾವುದೇ ಥರ ಅಲೋ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೇಳ್ಪಟ್ಟಿದ್ವಿ. ಯಾಕೆಂದರೆ ಅದು ಪ್ರೈವೇಟ್ ಪ್ರಾಪರ್ಟಿ. ಸೊ ಮತ್ತೊಂದು ನಮಗೆ ಬೋರ್ಡ್ ಕಾಣಿಸ್ತಾ ಇದೆ, ವನಸಿರಿ ಫಾರ್ಮ್ ಹತ್ರ ಹಾಕಿರುವಂಥದ್ದು. ಇಲ್ಲಿ ಲೆಫ್ಟಿಗೆ ದಾರಿ ಅಂತ ತೋರಿಸ್ತಾ ಇದೆ. ಸೊ ಅದು ಇದಂತೂ ತುಂಬ ಕಚ್ಚಾ ರೋಡ್ ಇದೆ. ಬಟ್ ಹೇಳಿದಾಗೆ ಎಗೈನ್ 2 ವೀಲರ್ ಅಥವಾ 4 ವೀಲರ್ನವರು ಕೂಡ ಬರಬಹುದು. ಮೈಸೂರಿನಲ್ಲೂ ಇಂಥ ಒಂದು ಜಾಗ ಇದೆ ಅಂದರೆ ಬಹುಶಃ ಆಶ್ಚರ್ಯ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ಮನೆಗಳಿಲ್ಲ, ಗಿಡಗಳು, ಮರಗಳು, ಹಾಗೆ ಒಂದು ಹಳ್ಳಿಯ ವಾತಾವರಣ ಕಾಣೋ ಮಟ್ಟಿಗೆ ಅನಿಸ್ತಾ ಇದೆ. ನೇಚರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಪರಿಸರನ ಎಂಜಾಯ್ ಮಾಡಿಕೊಂಡು ನೀವು ಕೊರಗಜ್ಜನ ದೇವಾಲಯಕ್ಕೆ ತಲುಪಬಹುದು. ನಾವು ಹಾಗೆ ಹಾದು ಹೋಗ್ತಾ ವನಸಿರಿ ಫಾರ್ಮ್ ಸಿಗುತ್ತೆ ನಮಗೆ. ವನಸಿರಿ ಫಾರ್ಮ್ನ ಹಾದು ಹೋಗ್ತಾ ಇದ್ದೀವಿ. ಅಜ್ಜ ನಿಜವಾಗ್ಲೂ ಇಷ್ಟು ಪರಿಸರದ ಮಧ್ಯೆ ಬಂದು ನೆಲೆಸಿದ್ದಾರೆ ಮೈಸೂರಿಗರಿಗೆ ದರ್ಶನ ಕೊಡಲಿಕ್ಕೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಇಲ್ಲಿರುವಂಥ ಮರ ಗಿಡಗಳಿಂದ ತಂಪಾದ ವಾತಾವರಣ ಇದೆ. ಹಾಗೋ ಅಲ್ಲಿ ಕಾಣ್ತಾ ಇರೋದೇ ಅಜ್ಜನ ದೇವಾಲಯ. ಕೊರಗಜ್ಜ ನೆಲೆಗೊಂಡಿರುವಂಥ ಸ್ಥಾನ ನಮ್ಮ ಎಡಭಾಗಕ್ಕೆ ಸಿಗುತ್ತೆ. ಸಾಕಷ್ಟು ಭಕ್ತಾದಿಗಳು ಆಲ್ರೆಡಿ ಅಡ್ರೆಸ್ಸನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಕೂಡ ಇವತ್ತು ಕೊರಗಜ್ಜನ ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀವಿ. ಅಜ್ಜನ ಪವಾಡ ಯಾವ ರೀತಿ ಇರುತ್ತೆ, ಏನೆಲ್ಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಅಂಥ ಕಾತುರ ನಮಗಿದೆ. ಹಾಗೆ ಅಜ್ಜನ ಆಶೀರ್ವಾದವನ್ನು ತಗೊಳ್ಳೋಕ್ಕೆ ಅಂತ ಈಗ ಬಂದೇ ಬಿಟ್ವಿ, ತಲುಪಿದ್ವಿ. ನಾವು ನಮ್ಮ ತುಳುನಾಡಿನ ದೈವ ಕೊರಗಜ್ಜನ ಸನ್ನಿಧಿಯನ್ನು ತಲುಪಿದ್ದೀವಿ ಇದೀಗ.